ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇಂಥ ತಂಡಕ್ಕೆ ಇಲ್ಲ ನೀನು ಬರೀತೀಯ ಬರೀ ಅಂತ ಬರೆಸಿದ್ದಕ್ಕೆ, ಮತ್ತು ಜಡೇಶ್ ಸರ್ಗೆ ಅವರು ಈ ಥರದ ತಂಡಕ್ಕೆ ನನ್ನನ್ನು ಪರಿಚಯ ಮಾಡಿಕೊಡೋದಕ್ಕೆ. ಇನ್ನೂ 2 ಗ್ಲಿಮ್ಸ್ ಬಂದಿತ್ತು ಅಷ್ಟೇ. 2ನೇ ಗ್ಲಿಮ್ಸಲ್ಲಿ ಬಂದಿದ್ದ ಡೈಲಾಗು, ಮಚ್ಚು 2 ದಪ್ಪ ಕೆಂಪಗಾಗುತ್ತೆ, ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಲಿ ಬೆಂದಾಗ ಅಂತ. ಸೊ ಅಷ್ಟಕ್ಕೆ ತುಂಬಾ ಅಂದರೆ ತುಂಬ ಡೈಮೆನ್ಷನ್ಸ್ ತಗೋತಾ ಇದೆ ಸಿನಿಮಾ. ಇನ್ನೂ ಮಚ್ಚು ಕುಲುಮೇಲಿದೆ. ಅದು 29ನೇ ತಾರೀಕು ನಮ್ಮ ಕಾಟೇರ ಅವರು ಕೈಗೆ ಬರೋದು. ಆಗಲೇ ತುಂಬ ಕುಲುಮೇಲಿರುವಂಥ ಬೆಂಕಿ ಹಂಗೆ ಬಿಸಿ ತೋರಿಸ್ತಾ ಇದೆ. ಇದು ನಮ್ಮ ನೆಲದ ಸಿನಿಮಾ, ತುಂಬ ಒಳ್ಳೆಯ ಕತೆ. ನಾವು ಒಂದಷ್ಟು ಕೆಲಸ ಮಾಡಿದ್ದೀವಿ. ಸೊ ನಿಮ್ಮಗಳು ಸಪೋರ್ಟಿಂದ ಇದು ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟದ ಯಶಸ್ಸಾಗುತ್ತೆ. ಇದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತೂ ಖಂಡಿತ ಆಗುತ್ತೆ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಮತ್ತು ಎಲ್ಲ ಇದೆ ಈ ಸಿನಿಮಾದಲ್ಲಿ, ಪ್ರತಿಯೊಬ್ಬರ ಶ್ರಮ ಇದೆ. ಮತ್ತು ಒಂದು ಆಲೋಚನೆಗಂತೂ ಈಡು ಮಾಡುತ್ತೆ ಈ ಸಿನಿಮಾ. ಈಚೆ ನೋಡಿ ಆಚೆಗೆ ಹೋದವ್ರಿಗೆ, ಹೊರಗಡೆ ಸಮಾಜದಲ್ಲಿ ಕೂಡ ಒಂದು ಚರ್ಚೆಗಳು ಒಳಪಡುವಂಥ ಸಿನಿಮಾ ಆಗುತ್ತೆ. ಸೊ ಇಂಥ ಕಥೆನ ತಮ್ಮ ಕೆರಿಯರಲ್ಲಿ ದರ್ಶನ್ ಸರ್ ಒಪ್ಪಿರೋದು, ಮತ್ತು ಆ ಕಾಟೇರನ ಪಾತ್ರ ಮಾಡೋಕ್ಕೆ ಅವರು ನಿಂತಿದ್ದು, ಅವರು ತಂಡಕ್ಕೆ ಕೈ ಜೋಡಿಸಿದ್ದು, ಮತ್ತು ತರುಣ್ ಸರ್. ಮತ್ತು ಈ ಕತೆ ಸ್ಪೆಷಾಲಿಟಿ ಏನು ಅಂದರೆ, ಇದು ಯಾವ ಟೇಬಲ್ಗೆ ಹೋದರೂ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ರು. ಯಾಕಂದರೆ ಯಾವುದೇ ಕತೆ ಒಬ್ಬ ನಿರ್ಮಾಪಕರಿಗೋ ನಾಯಕರಿಗೋ ಹೇಳಿದಾಗ 1-2 ದಿನ ನಮ್ಮ ತಲೆಯಲ್ಲಿ ಓಡಲಮ್ಮ ಆಮೇಲೆ ಹೇಳ್ತೀವಿ ಅಂತಾರೆ. ಬಟ್ ಈ ಕತೆ ನಾವು ತರುಣ್ ಸರ್ ಜೊತೆ ಜರ್ನಿ ಮಾಡಿರೋದು, ಎಲ್ಲೋದ್ರೂ ರೈಟ್ ಮಾರ್ಕ್ಸ್ ಹಾಕ್ಕೊಂಡೇ ಬಂದಿದೆ. ಮತ್ತು ಅದಕ್ಕೆ ಚಿತ್ರಕಥೆ ಎಷ್ಟು ಚೆನ್ನಾಗಿ ತರುಣ್ ಸರ್ ಮತ್ತು ಜಡೇಶ್ ಸರ್ ಮಾಡಿದ್ರು ಅಂದರೆ, ಒಬ್ಬ ಬರಹಗಾರನಾಗಿ ನನಗೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಮತ್ತು ಸವಾಲೊಡ್ಡಂಥ ಸಿನಿಮಾ. ಸೊ ಈ ಸಿನಿಮಾಗೆ ಇಷ್ಟು ದೊಡ್ಡ ತಾರಾಗಣ ಮತ್ತು ತುಂಬ ರಂಗ ಪ್ರತಿಭೆಗಳನ್ನ ಇದರಲ್ಲಿ ಬಳಸ್ಕೊಂಡಿರೋದು, ನಮ್ಮ ಸ್ವಚ್ಛ ಕನ್ನಡದ ಸಿನಿಮಾ, ನಮ್ಮ ಮಣ್ಣಿನ ಸಿನಿಮಾ, ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾಗಿರಲಿ. ಖಂಡಿತವಾಗಲೂ ಇದು ಮುಂದಿನ ವರ್ಷಕ್ಕೆ ಗೆಲುವಿನ ದಿಕ್ಸೂಚಿ ಅಂತೂ ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.